ನನ್ನ ಆತ್ಮೀಯ ಎಲ್ಲ ವನ್ನಿಯ ಸಮುದಾಯದ ಗೌಂಡರ್, ಹೊನ್ನೇಗೌಡರ್, ಹೊನ್ನೆರೆಡ್ಡಿ, ನಾಯ್ಕರ್, ಪಡಿಯಾಚಿ, ಪಲ್ಲಿ ಎಂದು ಕರೆಯುವ ಎಲ್ಲ ಬಂಧುಗಳೇ, ಸಾಮಾನ್ಯವಾಗಿ ನಮ್ಮ ರಾಜ್ಯದಲ್ಲಿ ಹೆಚ್ಚಿನದಾಗಿ ಗೌಂಡರ್, ಹೊನ್ನೇಗೌಡರ್, ಹೊನ್ನಿಯಾರ್ ಎಂದೇ ಕರೆಯುತ್ತಾರೆ. ಆದರೆ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದಲ್ಲಿ ಹೊನ್ನಿರೆಡ್ಡಿ, ಹಿರಿಯೂರಿನಲ್ಲಿ ಮಾತ್ರ ಕಂದಾರ್ ಎಂದು ಹೆಚ್ಚಾಗಿ ಕರೆಯುತ್ತಾರೆ. ಈ ಸಮುದಾಯ ಸ್ವಾತಂತ್ರ್ಯ ಬಂದು ಸುಮಾರು 79-80 ವರ್ಷ ಕಳೆದರೂ ಕೂಡ ಯಾವುದೇ ಒಂದು ನೆಲೆಯನ್ನು ಸ್ಥಾಪಿಸದೆ ಎಲ್ಲ ಸವಲತ್ತಿನಿಂದ ವಂಚಿತರಾಗಿ ಯಾವುದೇ ಹೋರಾಟಗಳನ್ನು ಮಾಡದೆ ನಾವುಗಳು ಹಾಗೆ ಉಳಿದಂಥ ಸಂದರ್ಭವನ್ನು ನಾವು ನೋಡಿ ಪರಿಶೀಲಿಸಿ ಈ ಸಮುದಾಯಕ್ಕೊಂದು ನೆಲೆಯನ್ನು ಸ್ಥಾಪಿಸಲೇಬೇಕೆಂದು ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಒಂದು ಛಲದಿಂದ ಹೋರಾಟ ಮಾಡಿ ಸಂಘಗಳನ್ನು ಸ್ಥಾಪನೆ ಮಾಡಿ ಟ್ರಸ್ಟನ್ನು ಸ್ಥಾಪನೆ ಮಾಡಿ ಸುಮಾರು 60 ಲಕ್ಷ ರೂಪಾಯಿ ಹಣವನ್ನು ಸಂಗ್ರಹ ಮಾಡಿ 6 ಜಿಲ್ಲೆಯಿಂದ ಒಂದು ಹೊನ್ನಿಯಾರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿನೂ ಸಹ ನಾವು ಆರಂಭ ಮಾಡಿ ಜನಗಳಿಗೆ ಸೇವೆಯನ್ನು ಮಾಡ್ತಾಯಿದ್ದೀವಿ. ಅಷ್ಟಕ್ಕೂ ನಾವು ಕೈ ಬಿಡದೆ ನೂರಾರು ಜನ ಟ್ರಸ್ಟಿಗಳು ಮತ್ತು ಟ್ರಸ್ಟಿಗಳನ್ನ ಮಾಡಿಕೊಂಡು ಈಗ 4 ಎಕರೆ ಜಮೀನನ್ನು ಸಹ ಖರೀದಿ ಮಾಡಿದ್ದೇವೆ. ಈ ರಾಜ್ಯದಲ್ಲಿ ಈ ಭಾಗದಲ್ಲಿ ಈ ಹೊನ್ನಿಯಾರ್ ಸಮುದಾಯಕ್ಕೆ ಯಾವುದೇ ಆಸ್ತಿ ಇದುವರೆಗೂ ಇರಲಿಲ್ಲ. ಆದರೆ ಎಲ್ಲರ ಪರಿಶ್ರಮದಿಂದ ಮತ್ತು 6-7 ಜನರು ತ್ಯಾಗದಿಂದ ಹಣವನ್ನು ಹಾಕಿ ಒಂದು ಜಮೀನನ್ನು ಕೊಡಿಸಿದ್ದಾರೆ. ಅವರೆಲ್ಲರಿಗೂ ಕೃತಜ್ಞರಾಗಬೇಕಾಗಿದೆ ನಾವು. ಜೊತೆಗೆ ಈ ಸಮುದಾಯ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕಾಗಿದೆ. ಸಮುದಾಯಕ್ಕೆ ಒಂದು ನೆಲೆಯನ್ನು ಸ್ಥಾಪನೆ ಮಾಡಲು, ಒಂದು ನೆರಳನ್ನು ಸ್ಥಾಪನೆ ಮಾಡಲು, ಮುಂದಿನ ಪೀಳಿಗೆ ಭವಿಷ್ಯವನ್ನು ರೂಪಿಸಲು ನಾವುಗಳು ದಿನಾಂಕ 26/4/2026 ಭಾನುವಾರ ಉಂಬಳೇಬೇಲು ಮತ್ತು ಜಂಕ್ಷನ್ ನಡುವೆ ಇರುವ ಕಣಗಲಸರದ ತೋಟದ ಬಳಿ ಒಂದು ದೊಡ್ಡ ಸಭೆಯನ್ನು ಇಟ್ಟುಕೊಂಡಿದ್ದೀವಿ. ಈ ಸಭೆಗೆ ನೀವೆಲ್ಲರೂ ಕೂಡ ಆಗಮಿಸಿ ಈ ಸಭೆಯನ್ನು ಯಶಸ್ವಿಗೊಳಿಸಿಕೊಡೋದ್ರ ಜೊತೆಗೆ ಹೊನ್ನಿಯಾರ್ ಗೌಂಡರ ಸಮುದಾಯದ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಎಲ್ಲರೂ ಕುಟುಂಬ ಸಮೇತ ಬನ್ನಿ ಅಂತೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ಕೊಂಡಿದ್ದೀನಿ. ಆ ದಿನ ಎಲ್ಲರಿಗೂ ಸನ್ಮಾನ ಇರುತ್ತೆ ಮತ್ತು ಪ್ರತಿಯೊಂದು ಕೂಡ ಲೆಕ್ಕವನ್ನು ಸಹ ಆ ದಿನ ಎಲ್ಲರಿಗೂ ಕೂಡ ಒಪ್ಪಿಸಲಿಕ್ಕೆ ಈ ವೇದಿಕೆಯನ್ನು ಮಾಡಿಕೊಂಡಿದ್ದೀವಿ. ಯಾರೂ ಕೂಡ ತಪ್ಪಿಸದೆ ಎಲ್ಲರೂ ಕೂಡ ದಯವಿಟ್ಟು ಬಂದು ಈ ಸಮುದಾಯದ ಘನತೆ ಗೌರವವನ್ನು ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆ ಭವಿಷ್ಯವನ್ನು ಉಜ್ವಲಗೊಳಿಸಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದಗಳು.